ಓಂ ನಮಃ ಶಿವಾಯ. ಎಲ್ಲರಿಗೂ ನಮಸ್ಕಾರ. ಇಂದು ನಾವು ಮಿಥುನ ರಾಶಿಯವರ ಬಗ್ಗೆ ಕಲಿಯಲಿದ್ದೇವೆ. ಮಿಥುನ ರಾಶಿಯವರು ಈ ಫೆಬ್ರವರಿ ತಿಂಗಳ 13, 14, 15 ಮತ್ತು 16ರಂದು ಕೆಲವು ಒಳ್ಳೆಯ ಸುದ್ದಿಗಳನ್ನು ಕೇಳುವ ನಿರೀಕ್ಷೆಯಿದೆ. ಇದಲ್ಲದೆ ನೀವು ಬಹಳ ಮುಖ್ಯವಾದ ವಿಷಯಗಳನ್ನು ಸಹ ಕಲಿಯುವಿರಿ. ನೀವು ಕೆಲವು ಜನರೊಂದಿಗೆ ಪರಿಚಯ ಮಾಡಿಕೊಳ್ಳಲಿದ್ದೀರಿ ಮತ್ತು ನೀವು ಈ ಎಲ್ಲಾ ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳಲು ಬಯಸಿದರೆ ಕೊನೆಯವರೆಗೂ ವಿಡಿಯೋವನ್ನು ವೀಕ್ಷಿಸಿ. ನೀವು ಮೊದಲ ಬಾರಿಗೆ ಚಾನೆಲ್ ವೀಕ್ಷಿಸುತ್ತಿದ್ದರೆ ದಯವಿಟ್ಟು ಚಾನೆಲ್ಗೆ ಚಂದಾದಾರರಾಗಲು ಮತ್ತು ವಿಡಿಯೋವನ್ನು ಲೈಕ್ ಮಾಡಲು ಮರೆಯಬೇಡಿ. ನೀವು ನೀಡುವ ಒಂದು ಸಣ್ಣ ಲೈಕ್ ನನ್ನ ಚಾನೆಲ್ನ ಬೆಳವಣಿಗೆಗೆ ನನಗೆ ಬಹಳಷ್ಟು ಸಹಾಯ ಮಾಡುತ್ತದೆ. ಮತ್ತು ಯಾರೂ ನಿಮ್ಮನ್ನು ಅಥವಾ ನಿಮ್ಮ ಮನಸ್ಸನ್ನು ಗುರುತಿಸದಿದ್ದರೂ ದೇವರು ಇಂದು ನಿಮ್ಮನ್ನು ನೆನಪಿಸಿಕೊಳ್ಳುತ್ತಾನೆ ಎಂಬುದನ್ನು ಮರೆಯಬೇಡಿ. ಏಕೆಂದರೆ ನೀವು ಮಾಡಿದ ಯಾವುದೇ ಕೆಲಸ ವ್ಯರ್ಥವಾಗಿಲ್ಲ. ನೀವು ಒಳ್ಳೆಯದನ್ನು ಮಾಡಿದ್ದೀರಿ. ಅಲ್ಲದೆ ನೀವು ನಾಲ್ವರು ಒಳ್ಳೆಯದನ್ನು ಬಯಸಿದ್ದೀರಿ. ಆದರೆ ನಾವು ಒಂದರ ನಂತರ ಒಂದರಂತೆ ಇಂತಹ ಸಮಸ್ಯೆಗಳನ್ನು ಏಕೆ ಎದುರಿಸುತ್ತಿದ್ದೇವೆ? ನೀವು ನಿಮ್ಮೊಳಗೆ ಎಷ್ಟು ಕಷ್ಟಪಡುತ್ತಿದ್ದೀರಿ ಎಂದು, ನಾವು ಯಾವ ಪಾಪವನ್ನು ಮಾಡುತ್ತಿದ್ದೇವೆ ಎಂದು ಹೇಳುತ್ತಿದ್ದೀರಿ ಎಂದು ನಿಮ್ಮನ್ನು ಹೊರತುಪಡಿಸಿ ಯಾರಿಗೂ ತಿಳಿದಿಲ್ಲ. ಆದರೆ ನಾನು ಯಾವುದೇ ತಪ್ಪು ಮಾಡದಿದ್ದರೂ ನನ್ನ ಜೀವನದಲ್ಲಿ ಇದು ಏಕೆ ನಡೆಯುತ್ತಿದೆ? ನಾನು ಪ್ರತಿ ಬಾರಿಯೂ ಇಷ್ಟೊಂದು ಪರೀಕ್ಷೆಗಳನ್ನು ಏಕೆ ಎದುರಿಸುತ್ತಿದ್ದೇನೆ? ಈ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಹಲವು ಬಾರಿ ಸುತ್ತುತ್ತಿರುತ್ತದೆ. ಈಗ ನೀವು ಆ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳಲಿದ್ದೀರಿ. ಅಲ್ಲದೆ ನೀವು ಪ್ರಾಮಾಣಿಕರಾಗಿದ್ದರೆ ಈ 4 ದಿನಗಳಲ್ಲಿ ನಮ್ಮ ಜೀವನ ಬದಲಾಗುತ್ತದೆಯೇ ಎಂದು ನಿಮಗೆ ಅನುಮಾನವಿರಬಹುದು. ಯಾರೊಬ್ಬರ ಜೀವನ ಯಾವಾಗ ಮತ್ತು ಹೇಗೆ ಬದಲಾಗುತ್ತದೆ ಎಂದು ಹೇಳಲು ಸಾಧ್ಯವಿಲ್ಲ. ಒಂದು ಕ್ಷಣದಲ್ಲಿ ಜೀವನ ಬದಲಾಗುತ್ತದೆ. ಆದ್ದರಿಂದ ಈ 4 ದಿನಗಳಲ್ಲಿ ನಿಮ್ಮ ಕೆಲಸ, ವ್ಯವಹಾರ, ಹಣಕಾಸು ಅಥವಾ ಆರೋಗ್ಯಕ್ಕೆ ಸಂಬಂಧಿಸಿದ ಯಾವುದೇ ಬದಲಾವಣೆಗಳ ಬಗ್ಗೆ ನಿಮಗೆ ತಿಳಿದಿಲ್ಲದಿರುವುದು ದೊಡ್ಡ ವಿಷಯವಲ್ಲ. ಆದ್ದರಿಂದ ಆ ಎಲ್ಲಾ ವಿಷಯಗಳು ಸ್ಪಷ್ಟವಾಗಿದ್ದರೆ ಈಗ ತಿಳಿದುಕೊಳ್ಳಲು ಪ್ರಯತ್ನಿಸೋಣ. ಇದು ನಿಮಗೆ ತುಂಬಾ ಪ್ರೇರಕವಾಗಿರುತ್ತದೆ. ನಿಮ್ಮ ಮನಸ್ಸು ತುಂಬಾ ಶಾಂತವಾಗಿರುತ್ತದೆ. ನಿಮ್ಮ ಜೀವನದಲ್ಲಿ ಒಂದು ಸತ್ಯವು ಹೊರಬರುತ್ತದೆ. ಆ ಸತ್ಯವನ್ನು ನೀವು ತಿಳಿದ ನಂತರ ನೀವು ಆಶ್ಚರ್ಯಚಕಿತರಾಗುವಿರಿ. ಅದು ಕಣ್ಣೀರನ್ನು ತರಬಹುದು. ಆದರೆ ಅದೇ ಸತ್ಯವು ನಿಮ್ಮ ಹಣೆಬರಹವನ್ನು ಬದಲಾಯಿಸುವ ಸಾಧ್ಯತೆಯನ್ನು ಸಹ ಹೊಂದಿದೆ. ಆದರೆ ನೀವು ಅದನ್ನು ಒಟ್ಟಾರೆಯಾಗಿ ನೋಡಿದರೆ ಒಬ್ಬ ಮಹಿಳೆಯಿಂದಾಗಿ ನಿಮ್ಮ ಜೀವನವು ಸಂಪೂರ್ಣವಾಗಿ ಬದಲಾಗುತ್ತದೆ. ಅಂದರೆ ನಿಮ್ಮ ಜೀವನದಲ್ಲಿ ಇಲ್ಲಿಯವರೆಗೆ ನಡೆದ ಎಲ್ಲವನ್ನೂ ನೀವು ಅರ್ಥೈಸಿಕೊಳ್ಳಬೇಕು. ಇದು ಸರಳ ವಿಷಯವಲ್ಲ. ಇದು ನಿಮ್ಮ ಸಂಪೂರ್ಣ ಜಾತಕವನ್ನು ಬಹಿರಂಗಪಡಿಸುವ ಕಥೆ. ಇದು ಅನೇಕ ಜನರಿಗೆ ತಿಳಿದಿಲ್ಲದ ಕೆಲವು ಸತ್ಯಗಳನ್ನು ಹೇಳಲು. ಆದರೆ ನಾನು ಈಗ ಹೇಳುವುದೆಲ್ಲವೂ 100% ಸತ್ಯ. ಇದು ನಿಮ್ಮ ಜೀವನಕ್ಕೆ ಸಂಪೂರ್ಣವಾಗಿ ಸಂಬಂಧಿಸಿದೆ. ಆದ್ದರಿಂದ ಈ ವಿಡಿಯೋವನ್ನು ನೋಡುವಾಗ ದಯವಿಟ್ಟು ಸ್ವಲ್ಪ ಸಮಯದವರೆಗೆ ನಿಮ್ಮ ಮನಸ್ಸನ್ನು ಶಾಂತವಾಗಿಡಲು ಪ್ರಯತ್ನಿಸಿ. ಅಲ್ಲದೆ ವಿಡಿಯೋವನ್ನು ಬಿಟ್ಟು ಹೋಗಬೇಡಿ. ಏಕೆಂದರೆ ಈ ವಿಡಿಯೋದಲ್ಲಿ ಕೊನೆಯವರೆಗೂ ನಿಮ್ಮ ಜೀವನವನ್ನು ಬದಲಾಯಿಸಬಹುದಾದ ಕೆಲವು ಮುಖ್ಯ ವಿಷಯಗಳಿವೆ. ನಿಮ್ಮ ಹಣೆಬರಹವು ದೇವರು ಕಳುಹಿಸಿರುವ ಸಂಕೇತವಾಗಿ ಬದಲಾಗಲಿರುವ ಸಮಯದಲ್ಲಿ ಈ ವಿಡಿಯೋ ನಿಮ್ಮ ಕಣ್ಣುಗಳ ಮುಂದೆ ಬರುತ್ತಿದೆ ಎಂದು ಪರಿಗಣಿಸಿ. ಮತ್ತು ನಿಮ್ಮ ರಾಶಿಚಕ್ರ ಚಿಹ್ನೆಯ ಹಿಂದಿನ ಕರ್ಮ ಬಂಧವೆಂದರೆ ನೀವು ಧೈರ್ಯಶಾಲಿಗಳಾಗಿ ಹುಟ್ಟಿದ್ದೀರಿ ಮತ್ತು ಮುಂದೆ ಹೋಗಿ ಏನಾದರೂ ಮಾಡಲು ಹೆಚ್ಚಿನ ಶಕ್ತಿಯನ್ನು ಹೊಂದಿದ್ದೀರಿ. ಆದರೂ ಕೆಲವು ವರ್ಷಗಳಿಂದ ನಿಮ್ಮ ಜೀವನದಲ್ಲಿ ಒಂದು ಪ್ರಶ್ನೆ ನಿಮ್ಮನ್ನು ಕಾಡುತ್ತಿದೆ. ನಾನು ಯಾವುದೇ ತಪ್ಪು ಮಾಡದಿದ್ದರೂ ದೇವರು ನನ್ನನ್ನು ಈ ರೀತಿ ಶಿಕ್ಷಿಸಲು ಕಾರಣ ಈ ಜನ್ಮದಲ್ಲಲ್ಲ, ಆದರೆ ನಿಮ್ಮ ಹಿಂದಿನ ಜನ್ಮದಲ್ಲಿ ಕರ್ಮಬಂಧ. ನಿಮ್ಮ ಜಾತಕದಲ್ಲಿನ ಕರ್ಮಸ್ಥಾನವು ತುಂಬಾ ಪ್ರಬಲವಾಗಿದೆ. ನೀವು ನಿಮ್ಮ ಹಿಂದಿನ ಜನ್ಮದಲ್ಲಿ ಯಾರಿಗಾದರೂ ಸಹಾಯ ಮಾಡಿರಬಹುದು ಮತ್ತು ಅದೇ ಸಮಯದಲ್ಲಿ ತಿಳಿಯದೆ ಯಾರೊಬ್ಬರ ಹೃದಯವನ್ನು ನೋಯಿಸಿರಬಹುದು. ಆ ಕರ್ಮದ ಫಲದಿಂದಾಗಿ ಈ ಜೀವನದಲ್ಲಿ ನೀವು ನ್ಯಾಯಯುತರಾಗಿದ್ದರೂ ನೀವು ಬಹಳಷ್ಟು ನಿಂದೆಯನ್ನು ಎದುರಿಸುತ್ತಿದ್ದೀರಿ. ಒಳ್ಳೆಯದನ್ನು ಮಾಡುತ್ತಾ ಮತ್ತು ಪ್ರಾಮಾಣಿಕರಾಗಿದ್ದರೂ ನೀವು ಇದೆಲ್ಲವನ್ನು ಎದುರಿಸುತ್ತಿದ್ದೀರಿ. ನಿಮ್ಮ ಜೀವನದಲ್ಲಿ ಯಾವಾಗಲೂ ಒಂದು ಹಂತವಿರುತ್ತದೆ. ನೀವು ಕಷ್ಟಪಡುತ್ತೀರಿ, ಆದರೆ ಫಲಿತಾಂಶ ಬರುತ್ತಿಲ್ಲ. ಕೆಲವರು ನಿಮ್ಮನ್ನು ನೋಯಿಸುತ್ತಾರೆ, ಆದರೆ ಆ ವ್ಯಕ್ತಿಯು ಮೌನವಾಗಿರುತ್ತಾನೆ ಮತ್ತು ಆ ಮೌನ ನಿಮ್ಮನ್ನು ಒಳಗೆ ಸುಡುತ್ತಿದೆ ಎಂದು ನೀವು ನಂಬುತ್ತೀರಿ. ಇದು ದೌರ್ಬಲ್ಯವಲ್ಲ, ಇದು ನಿಮ್ಮ ಕರ್ಮ ಪರೀಕ್ಷೆ ಮಾತ್ರ. ಈ ಪರೀಕ್ಷೆಗಳು ಪೂರ್ಣವಾದ ನಂತರ ನೀವು ನಿಜವಾದ ಯಶಸ್ಸನ್ನು ಪಡೆಯುವಿರಿ. ವಿಶೇಷವಾಗಿ ಈ 4 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ನೀವು ಸ್ವಲ್ಪ ಬದಲಾವಣೆ ನೋಡುತ್ತೀರಿ. ಬೇರೆ ರೀತಿಯಲ್ಲಿ ಹೇಳುವುದಾದರೆ ಇದು ವಿಧಿಯಲ್ಲಿ ಒಂದು ಮಹತ್ವದ ತಿರುವು ಎಂದು ಹೇಳಬಹುದು. ಇದರರ್ಥ ಈ 4 ದಿನಗಳು ನಿಮ್ಮ ಜೀವನದಲ್ಲಿ ಸಾಮಾನ್ಯ ದಿನಗಳಾಗುವುದಿಲ್ಲ. ವಾಸ್ತವವಾಗಿ ಈ ತಿಂಗಳಲ್ಲಿಯೇ ಶನಿ ನಿಮ್ಮ ಜಾತಕದಲ್ಲಿ ಕರ್ಮಸ್ಥಾನದಿಂದ ಹೊರಬರಲಿದ್ದಾನೆ. ಇದರರ್ಥ ನೀವು ಇಲ್ಲಿಯವರೆಗೆ ಅನುಭವಿಸಿದ ವಿಳಂಬಗಳು, ನಿರಾಸೆಗಳು, ಅನ್ಯಾಯಗಳು ಕ್ರಮೇಣ ಕಡಿಮೆಯಾಗಲು ಪ್ರಾರಂಭಿಸುತ್ತವೆ.
ಅಲ್ಲದೆ ನಿಮ್ಮ ಜೀವನದಲ್ಲಿ ಸ್ಪಷ್ಟತೆ ಬರುತ್ತದೆ. 4 ದಿನಗಳವರೆಗೆ ನೀವು ಯಾರನ್ನು ನಂಬಿದರೂ ಮತ್ತು ಯಾರಿಂದ ದೂರವಿದ್ದರೂ, ಯಾವ ಮಾರ್ಗ ಸರಿ, ಯಾವ ನಿರ್ಧಾರ ನಿಮಗೆ ಒಳ್ಳೆಯದು, ಈ ಪ್ರಶ್ನೆಗಳಿಗೆ ನೀವು ಖಂಡಿತವಾಗಿಯೂ ಒಳಗಿನಿಂದ ಉತ್ತರ ಕೇಳುತ್ತೀರಿ. ಇದು ದೇವರು. ನೀವು ಇತರರ ಮಾತುಗಳನ್ನು ಕೇಳುತ್ತಿದ್ದೀರಿ ಮತ್ತು ನಿಮ್ಮ ಜೀವನವನ್ನು ನಡೆಸುತ್ತಿದ್ದೀರಿ. ಈಗ ನಿಮ್ಮ ಮಾತನ್ನು ಕೇಳುವ ಸಮಯ. ನೀವು ನಿರ್ಧಾರ ತೆಗೆದುಕೊಳ್ಳುತ್ತೀರಿ. ಆ ನಿರ್ಧಾರದಿಂದಾಗಿ ನಿಮ್ಮ ಜೀವನವು ಹಿಂದಿನ ಹಾದಿಯಂತೆಯೇ ಇರುತ್ತದೆ. ಯಾವ ಮಾರ್ಗವೂ ಅದೃಶ್ಯ ರೀತಿಯಲ್ಲಿ ಬೆಳಕಿಗೆ ಬರುತ್ತದೆ. ಅದೇ ರೀತಿ ನೀವು ದುಃಖಿಸುವ ಬದಲು ಸತ್ಯವನ್ನು ಆರಿಸಿಕೊಳ್ಳುತ್ತೀರಿ. ಇದು ಮೊದಲಿಗೆ ನಿಮಗೆ ಸ್ವಲ್ಪ ನೋವನ್ನುಂಟು ಮಾಡಬಹುದು, ಆದರೆ ಅದು ನಿಮ್ಮ ವಿಮೋಚನೆಯಾಗಿರುತ್ತದೆ. ಮುಂದಿನ 4 ದಿನಗಳಲ್ಲಿ ಪ್ರಾರಂಭವಾಗುವ ಆಂತರಿಕ ಬದಲಾವಣೆಯನ್ನು ನೀವು ನೋಡುತ್ತೀರಿ. ಇದು ನೀವು ಮಾಡಬಹುದಾದ ಬದಲಾವಣೆಯಲ್ಲ, ಅದು ಒಳಗೆ ಆಗುವ ಬದಲಾವಣೆ. ವಿಶೇಷವಾಗಿ ನಿಮ್ಮ ಮನಸ್ಸಿನಲ್ಲಿ ಒಂದು ಆಲೋಚನೆ ಬಲವಾಗಿ ಪ್ರಾರಂಭವಾದಾಗ, ಅಂದರೆ ನಾನು ಇದನ್ನು ಇನ್ನು ಮುಂದೆ ಸಹಿಸಲಾರೆ, ಅದು ನಿಮ್ಮ ಜೀವನವನ್ನು ಬದಲಾಯಿಸುವ ಮೊದಲ ಬೀಜ. ನೀವು ಇಲ್ಲಿಯವರೆಗೂ ಅದನ್ನು ಸಹಿಸಿಕೊಂಡಿರುವುದರಿಂದ ಎಲ್ಲರೂ ನಿಮ್ಮನ್ನು ದುರ್ಬಲರೆಂದು ಪರಿಗಣಿಸಿದ್ದಾರೆ. ಆದರೆ ನಿಮ್ಮ ತಾಳ್ಮೆ ಸಾಕಾಗುವುದಿಲ್ಲ, ನಿಮ್ಮ ಆತ್ಮವು ಬಲಗೊಳ್ಳುತ್ತದೆ. ನೀವು ಇನ್ನು ಮುಂದೆ ಎಲ್ಲದಕ್ಕೂ ಉತ್ತರಿಸಬೇಕಾಗಿಲ್ಲ. ನೀವು ಪ್ರತಿಯೊಬ್ಬ ವ್ಯಕ್ತಿಯನ್ನು ಮನವೊಲಿಸುವುದಿಲ್ಲ. ನೀವು ಪ್ರತಿಯೊಂದು ಸಂಬಂಧವನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸುವುದಿಲ್ಲ. ಈ ಬದಲಾವಣೆಯು ಮೌನವಾಗಿ ಬರುತ್ತದೆ, ಆದರೆ ಅದರ ಪರಿಣಾಮ ಭೂಕಂಪದಂತಿದೆ. ನಿಮ್ಮ ಜೀವನದಲ್ಲಿ ಕೆಲವರು ತಮ್ಮನ್ನು ದೂರವಿಡಬಹುದು, ಕೆಲವರು ತಮ್ಮ ನಿಜವಾದ ಸ್ವರೂಪವನ್ನು ನಿಮಗೆ ತೋರಿಸುತ್ತಾರೆ. ಅದು ನಿಮಗೆ ಸ್ವಲ್ಪ ನಷ್ಟದಂತೆ ತೋರಿದರೂ ಅದು ದೇವರು ನೀಡಿದ ರಕ್ಷಣೆ. ಈ 4 ದಿನಗಳು ಕಾಲವು ನಿಮಗೆ ನೀಡುವ ಪರೀಕ್ಷೆ, ಆದರೆ ನೀವು ಮುಂದುವರಿಯಬೇಕು ಎಂದು ನೀವು ಹೇಳುವ ದಿನಗಳಿವು. ಮತ್ತು ಒಬ್ಬ ಮಹಿಳೆಯ ಕಾರಣದಿಂದಾಗಿ ನಿಮ್ಮ ಜೀವನವು ಸ್ವಲ್ಪ ಬದಲಾಗುತ್ತದೆ. ಅಂದರೆ ಅವಳು ನೀವು ಊಹಿಸಿದಂತೆ ಇರಬಹುದು, ಅವಳು ಹೆಚ್ಚು ಮಾತನಾಡದಿರಬಹುದು, ಅವಳು ಹೆಚ್ಚು ಕಾಣಿಸದಿರಬಹುದು, ಆದರೆ ಅವಳ ಮಾತುಗಳು ನಿಮ್ಮ ಮನಸ್ಸಿನಲ್ಲಿ ಸಂಪೂರ್ಣವಾಗಿ ಬೇರೂರಿರುತ್ತವೆ. ಈಗ ನಿಮ್ಮ ಜಾತಕದಲ್ಲಿ ಮಹಿಳೆಯರ ಶಕ್ತಿ ಬಹಳ ಮುಖ್ಯವಾಗಿರುತ್ತದೆ. ಅದು ತಾಯಿ, ಹೆಂಡತಿ ಅಥವಾ ಸಹೋದರಿಯಾಗಿರಬಹುದು, ಅದು ಅಪರಿಚಿತ ವ್ಯಕ್ತಿಯಾಗಿರಬಹುದು. ಈ ಮಹಿಳೆ ನಿಮ್ಮ ಜೀವನಕ್ಕೆ ಒಂದು ಸತ್ಯವನ್ನು ತರುತ್ತಾಳೆ. ಆ ಸತ್ಯವನ್ನು ನೀವು ಖಂಡಿತವಾಗಿಯೂ ತಿಳಿಯುವಿರಿ. ಅವಳ ಮಾತಿನಲ್ಲಿ ಯಾವುದೇ ಕೋಪವಿರುವುದಿಲ್ಲ, ಆದರೆ ಸತ್ಯ ಮಾತ್ರ. ಆ ಸತ್ಯವು ನಿಮ್ಮ ಕಣ್ಣೀರನ್ನು ಹೊರತರುತ್ತದೆ. ನೀವು ಅಳುವಿರಿ, ಆದರೆ ಆ ಅಳುವುದು ದೌರ್ಬಲ್ಯವಲ್ಲ, ಇದು ನಿಮ್ಮ ಒಳಗಿನ ಹೊರೆಯನ್ನು ಬಿಡುಗಡೆ ಮಾಡುವ ಪ್ರಕ್ರಿಯೆ. ಈಗ ಆ ಮಹಿಳೆ ನಿಮ್ಮ ಜೀವನದಲ್ಲಿ ಎಲ್ಲಾ ರೀತಿಯಲ್ಲಿಯೂ ಇರುತ್ತಾಳೆ. ಅವಳು ನೀಡುವ ಸಂದೇಶವು ನಿಮ್ಮೊಂದಿಗೆ ಶಾಶ್ವತವಾಗಿ ಉಳಿಯುತ್ತದೆ. ಆ ಮಹಿಳೆಯನ್ನು ದೈವಿಕ ಚಿಹ್ನೆ ಎಂದು ಪರಿಗಣಿಸಬಹುದು. ಗ್ರಹಗಳ ಚಲನೆಯ ಪ್ರಕಾರ ಈ 4 ದಿನಗಳವರೆಗೆ ಚಂದ್ರನು ನಿಮ್ಮ ಜಾತಕದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದಾನೆ. ಚಂದ್ರನು ಮನಸ್ಸು, ಭಾವನೆಗಳು ಮತ್ತು ಆಂತರಿಕ ಸತ್ಯವನ್ನು ಬಹಿರಂಗಪಡಿಸುವ ಮಹಾನ್ ದೇವರು. ಮತ್ತು ಆ ಮಹಿಳೆಯ ಮೂಲಕ ನಿಮ್ಮ ಮನಸ್ಸು ತುಂಬಾ ಶಾಂತವಾಗಿರುತ್ತದೆ. ಅವಳ ಮಾತುಗಳು ನಿಮ್ಮ ಎಲ್ಲಾ ಗುಪ್ತ ಭಯಗಳು, ಅತೃಪ್ತಿ ಮತ್ತು ಕೋಪವನ್ನು ಹೊರತರುತ್ತವೆ. ಇದು ಕಾಕತಾಳೀಯವಲ್ಲ, ದೇವರು ನಿಮ್ಮೊಂದಿಗೆ ನೇರವಾಗಿ ಮಾತನಾಡಲು ಪ್ರಯತ್ನಿಸುತ್ತಿದ್ದಾನೆ. ಮಾನವರ ಮೂಲಕ ನಿಮಗೆ ಚಿಹ್ನೆಗಳನ್ನು ನೀಡುತ್ತಾನೆ. ಹಾಗಾಗಿ ನೀವು ಆ ಮಹಿಳೆಯ ದೇವರ ಸೂಚನೆಯನ್ನು ಕೇಳದಿದ್ದರೆ ನೀವು ಮತ್ತೆ ತೊಂದರೆಗೆ ಸಿಲುಕುತ್ತೀರಿ. ನೀವು ಅವಳ ಮಾತುಗಳನ್ನು ಅರ್ಥ ಮಾಡಿಕೊಂಡರೆ ನಿಮ್ಮ ಜೀವನ ಅದ್ಭುತವಾಗಿರುತ್ತದೆ. ಇದು ಜ್ಯೋತಿಷ್ಯ ಚಿಹ್ನೆಯಲ್ಲ, ಇದು ಕರ್ಮಚಕ್ರದ ಅಂತ್ಯದ ಸಂಕೇತ ಮಾತ್ರ. ಈ ರಾಶಿಚಕ್ರದವರಿಗೆ ಪ್ರೀತಿಯಲ್ಲಿರುವವರಿಗೆ ಸತ್ಯ ಹೊರಬರುವ ಸಮಯವಿದು, ಮತ್ತು ಅವರು ಪ್ರೀತಿಯಲ್ಲಿರುವಾಗ ಅವರು ಸಂಪೂರ್ಣವಾಗಿ ಕಣ್ಮರೆಯಾಗುತ್ತಾರೆ. ನೀವು ಪ್ರೀತಿಸಿದರೆ ಯಾವುದೇ ಲೆಕ್ಕಾಚಾರಗಳಿರುವುದಿಲ್ಲ, ಯಾವುದೇ ಅನುಮಾನಗಳಿರುವುದಿಲ್ಲ, ಯಾವುದೇ ವಂಚನೆ ಇರುವುದಿಲ್ಲ, ಮತ್ತು ಇದು ಸಂಭವಿಸುವುದಿಲ್ಲ. ಆದರೆ ಇದು ನಿಮ್ಮ ದೌರ್ಬಲ್ಯವಾಗಿದೆ. ಇಲ್ಲಿಯವರೆಗೆ ನೀವು ಪ್ರೀತಿಸಿದ ವ್ಯಕ್ತಿ ನಿಮ್ಮ ಪ್ರೀತಿಯನ್ನು ಅರ್ಥ ಮಾಡಿಕೊಂಡಿದ್ದಾನೆಯೋ ಅಥವಾ ನಿಮ್ಮ ಗುಣತನವನ್ನು ಬಳಸಿದ್ದಾನೆಯೋ ಎಂಬ ಪ್ರಶ್ನೆಗೆ ನೀವು ಉತ್ತರವನ್ನು ಕಂಡುಹಿಡಿಯುವಿರಿ. ಪ್ರೀತಿಗೆ ಸಂಬಂಧಿಸಿದ ಒಂದು ಘಟನೆ ಈ ತಿಂಗಳು ನಿಮಗೆ ಸಂಭವಿಸುತ್ತದೆ. ಈ ಘಟನೆಯು ನೀವು ನಿರೀಕ್ಷಿಸದ ಸಂಗತಿಯಾಗಿರುತ್ತದೆ. ಒಂದು ಮಾತು ಅಥವಾ ಕ್ರಿಯೆ ಅಥವಾ ರಹಸ್ಯ ಅನಿರೀಕ್ಷಿತವಾಗಿ ಹೊರಬರುತ್ತದೆ. ಆದರೆ ಆ ಕ್ಷಣದಲ್ಲಿ ನೀವು ಕೋಪಿಸಿಕೊಳ್ಳುವುದಿಲ್ಲ. ಮೊದಲು ನೀವು ಸ್ವಲ್ಪ ಮೌನವಾಗಿರುತ್ತೀರಿ. ನಂತರ ಆ ಮೌನವು ನಿಮಗೆ ತುಂಬಾ ಅಪಾಯಕಾರಿ ಎಂದು ಭಾವಿಸುತ್ತದೆ, ಏಕೆಂದರೆ ನೀವು ಮಾತನಾಡದಿದ್ದರೆ ಅದು ಒಳಗೆ ನಿರ್ಧಾರ ತೆಗೆದುಕೊಂಡಷ್ಟಿರುತ್ತದೆ. ಈಗ ಈ ಸತ್ಯವನ್ನು ದೇವರು ನಿಮಗೆ ಮಾಡಿದ ಉಪಕಾರವೆಂದು ಪರಿಗಣಿಸಿ. ಅವನು ನಿಮ್ಮನ್ನು ನೋಯಿಸಿದ್ದಾನೆ, ಏಕೆಂದರೆ ಸುಳ್ಳು ಪ್ರೀತಿಯಲ್ಲಿ ಸಮಯ ವ್ಯರ್ಥ ಮಾಡುವುದು ವ್ಯರ್ಥ. ಹಾಗಾಗಿ ನೀವು ಸುಳ್ಳು ಪ್ರೀತಿಯಿಂದ ಹೊರಬರುತ್ತಿದ್ದೀರಿ. ಈ ರಾಶಿಚಕ್ರದ ಕೆಲವರು ಸ್ವಲ್ಪ ಸಮಯದ ನಂತರ ಸತ್ಯವನ್ನು ತಿಳಿಯುತ್ತಾರೆ. ಇತರರಿಗೆ ಪ್ರೀತಿ ಬಲಗೊಳ್ಳುತ್ತದೆ, ಏಕೆಂದರೆ ಸತ್ಯವನ್ನು ಆಧರಿಸಿದ ಪ್ರೀತಿ ಹೆಚ್ಚು ಕಾಲ ಉಳಿಯುತ್ತದೆ. ವೈವಾಹಿಕ ಜೀವನದ ವಿಷಯಕ್ಕೆ ಬಂದಾಗ, ಹೆಸರಿನಲ್ಲಿ ಕಳೆದುಹೋದ ಹೊರೆಗಳು ಈ 4 ದಿನಗಳಲ್ಲಿ ನಿಮ್ಮ ವೈವಾಹಿಕ ಜೀವನವನ್ನು ತುಂಬಾ ಅದ್ಭುತವಾಗಿ ಕಾಣಿಸುವಂತೆ ಮಾಡುತ್ತದೆ. ನೀವು ಒಬ್ಬರೊಬ್ಬರನ್ನು ಅರ್ಥಮಾಡಿಕೊಳ್ಳುತ್ತೀರಿ. ನೀವು ಒಳಗೆ ಅಡಗಿಸಿಟ್ಟಿರುವ ಎಲ್ಲಾ ಮಾತುಗಳನ್ನು ಇನ್ನೊಬ್ಬ ವ್ಯಕ್ತಿಗೆ ಅರ್ಥವಾಗುವ ರೀತಿಯಲ್ಲಿ ಹೇಳಲು ಬಯಸುತ್ತೀರಿ.
ಇನ್ನೊಬ್ಬ ವ್ಯಕ್ತಿಯು ನಿಮ್ಮ ಮಾತುಗಳನ್ನು ಕೇಳುತ್ತಾನೆ. ನೀವು ಕೇಳಲು ಬಯಸಿದಾಗ ನೀವು ಹಲವು ದಿನಗಳವರೆಗೆ ಮೌನವಾಗಿರುತ್ತೀರಿ ಮತ್ತು ನೀವು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳಲು ಮತ್ತು ಜಗಳವಾಡಲು ಸಾಧ್ಯವಾಗುವುದಿಲ್ಲ. ಮದುವೆಗೆ ಸಂಬಂಧಿಸಿದ ವಿಷಯಗಳು ಅದ್ಭುತವಾಗಿರುತ್ತವೆ. ಮೊದಲು ನಿಮಗೆ ಸ್ವಲ್ಪ ಕೋಪ, ನಂತರ ಕಣ್ಣೀರು, ನಂತರ ಸತ್ಯ. ಈ ಎಲ್ಲಾ ಸಂಗತಿಗಳು ಹಿಂದೆ ನಿಮ್ಮನ್ನು ಬೇರ್ಪಡಿಸಲು ಕಾರಣವಾಗಿವೆ. ಆದಾಗಲೂ ಈ 4 ದಿನಗಳು ಶುಭಕರವಾಗಿರುತ್ತವೆ. ಮದುವೆ ಅದ್ಭುತವಾಗಿರುತ್ತದೆ. ಯಾವುದೇ ಸಮಸ್ಯೆಗಳು ಉದ್ಭವಿಸುವುದಿಲ್ಲ. ಪರಸ್ಪರ ಪರಿಹರಿಸಲು ನಿಮಗೆ ಸಮಯ ನೀಡಲಾಗುವುದು. ಕುಟುಂಬ ಜೀವನವು ತುಂಬಾ ಶಾಂತಿಯುತವಾಗಿರುತ್ತದೆ. ಈ 4 ದಿನಗಳಲ್ಲಿ ಹಿಂದಿನ ಯಾವುದೇ ಘರ್ಷಣೆಗಳು ಅಥವಾ ಜಗಳಗಳು ಸಂಪೂರ್ಣವಾಗಿ ಪರಿಹರಿಸಲ್ಪಡುತ್ತವೆ. ಕುಟುಂಬದಲ್ಲಿ ಎಲ್ಲರೂ ನಿಮ್ಮೊಂದಿಗೆ ಅದ್ಭುತವಾಗಿ ಸಂತೋಷಪಡುತ್ತಾರೆ. ವಿದ್ಯಾರ್ಥಿಗಳ ವಿಷಯಕ್ಕೆ ಬಂದರೆ ಇದು ತುಂಬಾ ಅದ್ಭುತವಾದ ಸಮಯ ಎಂದು ಹೇಳಬಹುದು. ಮದುವೆಗೆ ಸಂಬಂಧಿಸಿದ ಚರ್ಚೆಗಳೂ ಸಹ ಇರುತ್ತವೆ. ನಿಮ್ಮ ಉದ್ಯೋಗ ಮತ್ತು ವ್ಯವಹಾರ ಜೀವನವು ತುಂಬಾ ಅದ್ಭುತವಾಗಿರುವ ದಿನಗಳು. ನಿಮ್ಮ ಉದ್ಯೋಗ ಅಥವಾ ವ್ಯವಹಾರದಲ್ಲಿ ನೀವು ಎಂದಿಗೂ ನೋಡಿರದ ಲಾಭಗಳನ್ನು ನೀವು ಅನುಭವಿಸುವಿರಿ. ನೀವು ವ್ಯವಹಾರದಲ್ಲಿ ಇನ್ನು ಮುಂದೆ ಹೋಗುತ್ತೀರಿ. ಆದಾಗಲೂ ಇತ್ತೀಚೆಗೆ ನಿಮ್ಮ ಪ್ರಯತ್ನಗಳನ್ನು ಗುರುತಿಸಲಾಗಿಲ್ಲ ಮತ್ತು ನಿಮಗಿಂತ ಕಡಿಮೆ ಪ್ರತಿಭಾನ್ವಿತ ಜನರು ಮುಂದುವರಿಯುವುದನ್ನು ನೋಡುವುದು ನಿಮ್ಮೊಳಗೆ ಸಂಪೂರ್ಣವಾಗಿ ಸುಟ್ಟು ಹೋಗುವಂತೆ ಮಾಡುತ್ತದೆ. ಆದಾಗಲೂ ಈ ಭಾವನೆ ತುಂಬಾ ನೋವಿನಿಂದ ಕೂಡಿದೆ. ಬೇರೆ ರೀತಿಯಲ್ಲಿ ಹೇಳುವುದಾದರೆ, ಈ 4 ದಿನಗಳಲ್ಲಿ ಅವಕಾಶಗಳು ನಿಮ್ಮನ್ನು ಬರುತ್ತವೆ. ಆ ಅವಕಾಶಗಳು ಮೊದಲಿಗೆ ತುಂಬಾ ದೊಡ್ಡದಾಗಿ ಕಾಣಿಸದಿರಬಹುದು, ಆದರೆ ನೀವು ಸಾಮಾನ್ಯರೆಂದು ಭಾವಿಸುವಿರಿ. ಆದರೆ ನೀವು ಅವುಗಳನ್ನು ಪಡೆದುಕೊಳ್ಳಬೇಕು. ಆ ಅವಕಾಶವು ನಿಮ್ಮ ಜೀವನದಲ್ಲಿ ನಿಮ್ಮ ದಿಕ್ಕನ್ನು ಬದಲಾಯಿಸುವ ಒಂದು ಮಹತ್ವದ ತಿರುವು. ಇದು ಹೊಸ ಉದ್ಯೋಗವಾಗಿರಬಹುದು, ಅಥವಾ ನಿಮ್ಮ ಪ್ರಸ್ತುತ ಕೆಲಸದಲ್ಲಿ ಜವಾಬ್ದಾರಿ ಹೆಚ್ಚಾಗಿರಲಿ, ಅಥವಾ ವ್ಯವಹಾರದಲ್ಲಿ ಹೊಸ ಆಲೋಚನೆಗಳಿರಲಿ. ನಿಮಗೆ ಬರುವ ಅವಕಾಶವನ್ನು ನಿರ್ಲಕ್ಷಿಸಬೇಡಿ, ಏಕೆಂದರೆ ನೀವು ಅದನ್ನು ಇನ್ನೂ ಹಲವು ಬಾರಿ ನಿರ್ಲಕ್ಷಿಸುತ್ತೀರಿ. ಆದರೆ ಈ ಬಾರಿ ಗ್ರಹಗಳು ನಿಮಗೆ ಸಂಪೂರ್ಣವಾಗಿ ಬೆಂಬಲ ನೀಡುತ್ತವೆ ಮತ್ತು ನೀವು ದಿಟ್ಟ ಹೆಜ್ಜೆಗಳನ್ನು ಇಟ್ಟರೆ ನಿಮಗೆ ಬರುವ ಎಲ್ಲಾ ಅವಕಾಶಗಳು ನಿಮ್ಮನ್ನು ಹೊಸ ಮಟ್ಟಕ್ಕೆ ಕೊಂಡೊಯ್ಯುತ್ತವೆ. ಇದು ಕೇವಲ ಹಣದ ವಿಷಯವಲ್ಲ, ಇದು ಸಂಪೂರ್ಣವಾಗಿ ನಿಮ್ಮ ಸ್ವಾಭಿಮಾನಕ್ಕೆ ಸಂಬಂಧಿಸಿದೆ. ಆದಾಗಲೂ ನೀವು ಹಣಕ್ಕೆ ಹೆಚ್ಚಿನ ಆದ್ಯತೆ ನೀಡುವುದಿಲ್ಲ ಮತ್ತು ನೀವು ಕೆಲಸಕ್ಕೆ ಹೆಚ್ಚಿನ ಆದ್ಯತೆ ನೀಡುತ್ತೀರಿ. ಹಣದ ವಿಷಯಕ್ಕೆ ಬಂದಾಗ ನೀವು ಯಾವಾಗಲೂ ಜವಾಬ್ದಾರರಾಗಿರುತ್ತೀರಿ. ಇತ್ತೀಚೆಗೆ ಕೆಲವು ಅನಿರೀಕ್ಷಿತ ವೆಚ್ಚಗಳು, ಸಾಲಗಳು, ಆರ್ಥಿಕ ಸಮಸ್ಯೆಗಳು ನಿಮ್ಮನ್ನು ಮಾನಸಿಕವಾಗಿ ಆಯಾಸಗೊಳಿಸುತ್ತವೆ. ನೀವು ಹೊರಗೆ ನಗುತ್ತಿದ್ದರೂ ಒಳಗೆ ನೀವು ಪ್ರತಿದಿನ ಲೆಕ್ಕಾಚಾರ ಮಾಡುತ್ತಿದ್ದೀರಿ. ಆದಾಗಲೂ ಈ 4 ದಿನಗಳಲ್ಲಿ ಒತ್ತಡ ಕಡಿಮೆಯಾಗುವ ಲಕ್ಷಣಗಳು ಕಂಡುಬರುತ್ತಿವೆ. ನೀವು ನಿರೀಕ್ಷಿಸದ ಮಾರ್ಗದಿಂದ ಹಣವು ನಿಮಗೆ ಬರುತ್ತದೆ. ಇದು ಹಳೆಯ ಸಾಲವಾಗಿರಬಹುದು, ಅಥವಾ ಅದು ಕುಟುಂಬ ಸಹಾಯವಾಗಿರಬಹುದು, ಅಥವಾ ಅದು ನಿಮ್ಮ ಕೆಲಸದ ಮೂಲಕ ನೀವು ಗಳಿಸಿದ ಹೆಚ್ಚುವರಿ ಆದಾಯವಾಗಿರಬಹುದು. ಈ ಹಣವು ನಿಮ್ಮ ಎಲ್ಲಾ ಸಮಸ್ಯೆಗಳನ್ನು ಪರಿಹರಿಸುವುದಿಲ್ಲ, ಆದರೆ ಇದು ನಿಮಗೆ ಸ್ವಲ್ಪ ವಿಶ್ರಾಂತಿ ನೀಡುತ್ತದೆ. ದೇವರು ನಿಮಗೆ ಒಂದು ಎಚ್ಚರಿಕೆಯನ್ನು ನೀಡುತ್ತಿದ್ದಾನೆ. ಈ ಸಮಯದಲ್ಲಿ ಈ 4 ದಿನಗಳವರೆಗೆ ಯಾರಿಗೂ ಸಾಲ ನೀಡಬೇಡಿ. ಅತಿಯಾಗಿ ನಂಬಬೇಡಿ. ನಿಮ್ಮಲ್ಲಿರುವ ಹಣವು ನಿಮ್ಮ ಭವಿಷ್ಯವನ್ನು ಭದ್ರಪಡಿಸುವ ಬೀಜವಾಗಿದೆ. ನೀವು ಅದನ್ನು ಎಚ್ಚರಿಕೆಯಿಂದ ಬಳಸಿದರೆ ಆ ಹಣವು ಮುಂಬರುವ ದಿನಗಳಲ್ಲಿ ನಿಮಗೆ ಸ್ಥಿರವಾಗಿರುತ್ತದೆ. ಮತ್ತು ಶತ್ರುಗಳ ನಾಶಕ್ಕಾಗಿ ಈ 4 ದಿನಗಳಲ್ಲಿ ನೀವು ಹನುಮಾನ್ ಚಾಲೀಸಾವನ್ನು ಪಠಿಸಬೇಕು. ಬೆಳಿಗ್ಗೆ ಮತ್ತು ಸಂಜೆ ಮನೆಯಲ್ಲಿ ಹನುಮಾನ್ ಚಾಲೀಸಾವನ್ನು ಪಠಿಸಿ ಮತ್ತು ಬೆಳಿಗ್ಗೆ ಮತ್ತು ಸಂಜೆ ದೀಪವನ್ನು ಪೂಜಿಸಿ. ನಿಮ್ಮ ಯಶಸ್ಸಿನ ಬಗ್ಗೆ ಅಸೂಯೆಪಟ್ಟವರು ಮತ್ತು ನಿಮ್ಮ ಬೆನ್ನು ಹಿಂದೆ ಮಾತನಾಡುವವರು ನಿಮ್ಮಿಂದ ದೂರವಿರುತ್ತಾರೆ. ದೇವರು ನಿಮ್ಮಿಂದ ಅಂತಹ ಎಲ್ಲಾ ಸಂಬಂಧಗಳನ್ನು ಸಂಪೂರ್ಣವಾಗಿ ತೆಗೆದುಹಾಕುತ್ತಾನೆ. ಬೇರೆ ರೀತಿಯಲ್ಲಿ ಹೇಳುವುದಾದರೆ, ಈ 4 ದಿನಗಳಲ್ಲಿ ಒಂದು ಪವಾಡ ಸಂಭವಿಸಲಿದೆ. ಒಂದು ಘಟನೆ ಸಂಭವಿಸುತ್ತದೆ. ಆ ಘಟನೆಯಿಂದಾಗಿ ವ್ಯಕ್ತಿಯ ನಿಜವಾದ ಸ್ವರೂಪವು ನಿಮ್ಮ ಕಣ್ಣಿನ ಮುಂದೆ ಸ್ಪಷ್ಟವಾಗಿ ಗೋಚರಿಸುತ್ತದೆ. ಆ ವ್ಯಕ್ತಿ ನಿಮಗೆ ತುಂಬಾ ಹತ್ತಿರದ ವ್ಯಕ್ತಿಯಾಗಿರಬಹುದು. ಈ ಸತ್ಯ ಮೊದಲಿಗೆ ನಿಮ್ಮನ್ನು ಆಘಾತಗೊಳಿಸುತ್ತದೆ, ಆದರೆ ನಂತರ ಅದು ನಿಮಗೆ ಬಹಳಷ್ಟು ಶಾಂತಿಯನ್ನು ನೀಡುತ್ತದೆ. ಅವರೊಂದಿಗೆ ನೀವು ಹೊಂದಿದ್ದ ಬಾಂಧವ್ಯ ಸಂಪೂರ್ಣವಾಗಿ ತೆಗೆದುಹಾಕಲ್ಪಟ್ಟಿದೆ ಎಂದು ನೀವು ತುಂಬಾ ಸಂತೋಷಪಡುತ್ತೀರಿ. ತಪ್ಪು ಜನರಿಂದ ನಿಮ್ಮನ್ನು ಹೊರತಂದಿದ್ದಕ್ಕಾಗಿ ದೇವರಿಗೆ ಧನ್ಯವಾದಗಳು. ಮೊದಲು ದೇವರು ನಿಮಗೆ ಅವರ ನಿಜವಾದ ಮುಖವನ್ನು ತೋರಿಸುತ್ತಾನೆ. ನಂತರ ಅವನು ನಿಮ್ಮನ್ನು ನಿಧಾನವಾಗಿ ಅವರಿಂದ ದೂರ ಸರಿಯುವಂತೆ ಮಾಡುತ್ತಾನೆ. ಇದು ಶಿಕ್ಷೆಯಲ್ಲ, ಇದು ರಕ್ಷಣೆ. ನೀವು ಈ ಸತ್ಯವನ್ನು ಅರ್ಥ ಮಾಡಿಕೊಳ್ಳಬೇಕು. ಜೀವನದಲ್ಲಿ ಯಾರ ಮಾತುಗಳಿಂದ ಸುಲಭವಾಗಿ ಪ್ರಭಾವಿತರಾಗಬೇಡಿ. ಕುಟುಂಬದಲ್ಲಿನ ಆಂತರಿಕ ಬದಲಾವಣೆಗಳು ನಿಮ್ಮ ನೋವಿನ ಮೂಲವಾಗಿದೆ. ಆದ್ದರಿಂದ ಎಲ್ಲರನ್ನೂ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ಕುಟುಂಬವು ಬಹಳ ಮುಖ್ಯವಾದ ಸ್ಥಳವಾಗಿದೆ. ಅದು ಹೊರಗಿನಿಂದ ಎಷ್ಟೇ ಪ್ರಬಲವಾಗಿ ಕಂಡುಬಂದರೂ ಕುಟುಂಬದಲ್ಲಿನ ಸಣ್ಣ ಸಮಸ್ಯೆಗಳು ಸಹ ನಿಮ್ಮ ಹೃದಯವನ್ನು ಅಲುಗಾಡಿಸಬಹುದು. ಆದ್ದರಿಂದ ಈ ಅವಧಿಯಲ್ಲಿ ನೀವು ಗಮನಿಸಿದರೆ ಮನೆಯಲ್ಲಿನ ಮಾತುಗಳು ಸಂಪೂರ್ಣವಾಗಿ ಕಡಿಮೆಯಾಗಿವೆ.
ಜನರು ಏನು ಹೇಳುತ್ತಿದ್ದಾರೆ ಎಂದು ಅರ್ಥ ಮಾಡಿಕೊಳ್ಳುವುದಿಲ್ಲ ಮತ್ತು ಅವರು ಒಂದೇ ಮನೆಯಲ್ಲಿದ್ದರೂ ಅವರು ಪ್ರತ್ಯೇಕ ಲೋಕಗಳಲ್ಲಿದ್ದಾರೆ ಎಂದು ನಿಮಗೆ ಅನಿಸುತ್ತದೆ. ಇದಕ್ಕೆ ಕಾರಣ ಗ್ರಹದೋಷಗಳು ಮಾತ್ರವಲ್ಲ, ಎಲ್ಲರೂ ತಮ್ಮ ನೋವನ್ನು ಒಳಗೆ ಮರೆ ಮಾಡುತ್ತಿದ್ದಾರೆ ಮತ್ತು ನೀವು ಮನೆಯಲ್ಲಿ ಎಲ್ಲರನ್ನೂ ಒಟ್ಟುಗೂಡಿಸಲು ಪ್ರಯತ್ನಿಸಿದ್ದೀರಿ. ಆದರೆ ನಿಮ್ಮ ಪ್ರಯತ್ನಗಳನ್ನು ಯಾರೂ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಆದರೆಗೆಯೂ ಈ ತಿಂಗಳ ಮಧ್ಯದಿಂದ ಈ ಎಲ್ಲಾ ಸಂದರ್ಭಗಳು ಬದಲಾಗುತ್ತವೆ. ಕೆಲವು ಘಟನೆಗಳು, ಒಂದು ಮಾತು ಅಥವಾ ಆರೋಗ್ಯ ಸಮಸ್ಯೆ ಕುಟುಂಬ ಸದಸ್ಯರನ್ನು ಮತ್ತೆ ಒಟ್ಟಿಗೆ ಕುಳಿತುಕೊಳ್ಳುವಂತೆ ಮಾಡುತ್ತದೆ. ನಂತರ ಇಲ್ಲಿಯವರೆಗೆ ಮರೆಮಾಡನಾಡಿದ ಎಲ್ಲಾ ವಿಷಯಗಳು ಸಹ ಹೊರಬರುತ್ತವೆ. ಈ ಸಮಯದಲ್ಲಿ ಯಾರನ್ನೂ ದೂಷಿಸಬೇಡಿ ಅಥವಾ ಹಿಂದಿನದನ್ನು ಎಳೆಯಬೇಡಿ. ನೀವು ಪರಸ್ಪರ ಶಾಂತವಾಗಿ ಕೇಳಲು ಸಾಧ್ಯವಾದರೆ ನಿಮ್ಮ ಕುಟುಂಬದಲ್ಲಿ ಒಗ್ಗಟ್ಟು ಮತ್ತೆ ಪ್ರಾರಂಭವಾಗುತ್ತದೆ. ಇದು ಶಾಶ್ವತ ಪರಿಹಾರವಲ್ಲ. ಉತ್ತಮ ಬದಲಾವಣೆಗೆ ಮೊದಲ ಹೆಜ್ಜೆ ಆರೋಗ್ಯಕರ ದೇಹ, ಆರೋಗ್ಯಕರ ಮನಸ್ಸು ಅಲ್ಲ. ಆದ್ದರಿಂದ ದೈಹಿಕವಾಗಿ ಬಲವಾದ ಮನಸ್ಸಿನಲ್ಲಿ ನೀವು ಕೆಲವು ಅಪರಿಚಿತ ನೋವನ್ನು ಸಂಪೂರ್ಣವಾಗಿ ಅನುಭವಿಸುತ್ತಿದ್ದೀರಿ. ನೀವು ನಿಮ್ಮ ನೋವನ್ನು ಯಾರೊಂದಿಗೆಯೂ ಹಂಚಿಕೊಳ್ಳುತ್ತಿಲ್ಲ. ನೀವು ಅದನ್ನು ಹಂಚಿಕೊಂಡರೆ ನೀವು ದುರ್ಬಲರಾಗಿ ಕಾಣುತ್ತೀರಿ ಎಂದು ನೀವು ಭಯಪಡುತ್ತೀರಿ. ಪರಿಣಾಮವಾಗಿ ನೀವು ಸರಿಯಾಗಿ ನಿದ್ರಿಸುತ್ತಿಲ್ಲ. ನಿಮ್ಮ ಆಲೋಚನೆಗಳು ನಿಲ್ಲುವುದಿಲ್ಲ. ನೀವು ಸಣ್ಣ ವಿಷಯಗಳಿಗೆ ಬಹಳಷ್ಟು ಕೋಪಗೊಳ್ಳುತ್ತೀರಿ. ಜ್ಯೋತಿಷ್ಯದ ಪ್ರಕಾರ ಈ ಅವಧಿಯಲ್ಲಿ ಹೊಟ್ಟೆಯು ನಿಮ್ಮ ಜಾತಕದಲ್ಲಿನ ಮಾನಸಿಕ ಸ್ಥಾನದ ಮೇಲೆ ಹೆಚ್ಚು ಕುಳಿತುಕೊಳ್ಳುತ್ತದೆ. ಇದು ದೊಡ್ಡ ರೋಗವಲ್ಲ, ಆದರೆ ನೀವು ಅದನ್ನು ನಿರ್ಲಕ್ಷಿಸಿದರೆ ಅದು ದೊಡ್ಡ ಸಮಸ್ಯೆಯಾಗುತ್ತದೆ. ಆದ್ದರಿಂದ ಮೊದಲು ನೀವು ಇಷ್ಟಪಡುವ ಕೆಲಸಗಳನ್ನು ಮಾಡಲು ಪ್ರಾರಂಭಿಸಿ. ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಹರಿಸುವ ಸಮಯ ಇದು. ವಿಶೇಷವಾಗಿ ನಿದ್ರೆ, ಆಹಾರ, ಆಲೋಚನೆಗಳು ನಿಯಂತ್ರಣ. ಪ್ರತಿದಿನ ಸ್ವಲ್ಪ ಸಮಯ ಮೌನವಾಗಿರಲು ಪ್ರಯತ್ನಿಸಿ. ಯಾರೊಂದಿಗೆಯೂ ಮಾತನಾಡದೆ ನಿಮ್ಮೊಂದಿಗೆ ಮಾತನಾಡಿ. ಹೀಗೆ ಅಲ್ಲ, ಆತ್ಮವು ಆತ್ಮವೊಂದಿಗೆ ಮಾತನಾಡುತ್ತಿರುವಂತೆ ಹೇಳಿ. ನೀವು ಇದನ್ನು ಅನುಸರಿಸಿದರೆ ನಿಮ್ಮ ಮನಸ್ಸು ನಿಮ್ಮ ದೇಹದ ಮುಂದೆ ಬಲಗೊಳ್ಳುತ್ತದೆ ಮತ್ತು ಈ ರಾಶಿಚಕ್ರ ಚಿಹ್ನೆಯ ಮಹಿಳೆಯರಿಗೆ ಬರುವ ವಿಧಿಯ ತಿರುವು ತುಂಬಾ ಅದ್ಭುತವಾಗಿರುತ್ತದೆ. ನೀವು ಇತರರಿಗಾಗಿ ಬಹಳಷ್ಟು ತ್ಯಾಗಗಳನ್ನು ಮಾಡುತ್ತೀರಿ. ಆ ತ್ಯಾಗಕ್ಕೆ ತಕ್ಕ ಪ್ರತಿಫಲವನ್ನು ನೀವು ಪಡೆಯುತ್ತೀರಿ. ಬೇರೆ ರೀತಿಯಲ್ಲಿ ಹೇಳುವುದಾದರೆ, ಈ 4 ದಿನಗಳಲ್ಲಿ ನೀವು ತುಳಸಿ ಗಿಡದ ಬಳಿ ದೀಪವನ್ನು ಬೆಳಗಿಸಬೇಕು. ತುಳಸಿ ಗಿಡದ ಸುತ್ತ 11 ಸುತ್ತುಗಳನ್ನು ಮಾಡಿ ಮತ್ತು ಓಂ ತುಳಸಿ ದೇವೇ ನಮಃ, ಲಕ್ಷ್ಮೀನಾರಾಯಣ ನಮಃ ಮುಂತಾದ ಮಂತ್ರಗಳನ್ನು ಪಠಿಸಿ. ಮನೆಯಲ್ಲಿ ನಿಮ್ಮ ನೆಚ್ಚಿನ ದೇವರನ್ನು ಸರಿಯಾಗಿ ಪೂಜಿಸಿ ಮತ್ತು ಮನೆಯಲ್ಲಿ ನಿಮ್ಮ ನೆಚ್ಚಿನ ದೇವರಿಗೆ ಸಂಬಂಧಿಸಿದ ಸ್ತೋತ್ರಗಳು ಮತ್ತು ಮಂತ್ರಗಳನ್ನು ಪಠಿಸಲು ಪ್ರಯತ್ನಿಸಿ. ಕುಟುಂಬದ ಎಲ್ಲಾ ಜನರೊಂದಿಗೆ ಸ್ನೇಹವನ್ನು ಬೆಳಗಿಸಿಕೊಳ್ಳಿ. ಅವರೊಂದಿಗೆ ಅದ್ಭುತ ಸಮಯವನ್ನು ಕಳೆಯಲು ಪ್ರಯತ್ನಿಸಿ. ಇಂದು ನಾವು ಕಳೆದುಕೊಳ್ಳುವ ದಿನಗಳು ಮತ್ತೆ ಬರುವುದಿಲ್ಲವಾದ್ದರಿಂದ ಈ ವಿಷಯವನ್ನು ಪುನರಾವರ್ತಿಸೋಣ. ಇದನ್ನು ತಪ್ಪಿಸಿಕೊಳ್ಳಬೇಡಿ. ಈ 4 ದಿನಗಳಲ್ಲಿ ನೀವು ಒಂದರ ನಂತರ ಒಂದರಂತೆ ಮಾಡುವ ಪ್ರಯಾಣಗಳು ಅದ್ಭುತವಾಗಿರುತ್ತವೆ. ಹೊಸ ಜನರ ಪರಿಚಯವನ್ನು ನೀವು ಹೆಚ್ಚಾಗಿ ನೋಡುತ್ತೀರಿ. ಆದರೆಗೆಯೂ ಎ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರಿನ ಮಹಿಳೆ ನೀಡುವ ಸಲಹೆ ಮತ್ತು ಸಲಹೆಗಳು ನಿಮಗೆ ತುಂಬಾ ಉಪಯುಕ್ತವಾಗುತ್ತವೆ. ಈ ರೀತಿಯಾಗಿ ಈ 4 ದಿನಗಳಲ್ಲಿ ನೀವು ಉದ್ಯೋಗ, ವ್ಯಾಪಾರ, ಪ್ರಯಾಣ ಮತ್ತು ಆರೋಗ್ಯದ ವಿಷಯದಲ್ಲಿ ನಿಮ್ಮ ಪಾತ್ರವನ್ನು ನೋಡಿಕೊಂಡರೆ ನಿಮಗೆ ಬರುವ ಪ್ರಯೋಜನಗಳು ಖಂಡಿತವಾಗಿಯೂ ಅದ್ಭುತವಾಗಿರುತ್ತವೆ. ನಿಮ್ಮ ಭಾರವನ್ನು ದೇವರ ಮೇಲೆ ಹಾಕಿ. ಪ್ರತಿಯೊಂದು ಕೆಲಸದ ಮೊದಲು ದೇವರಿಗೆ ಹೇಳಿ ಮತ್ತು ನಂತರ ಅದನ್ನು ಪ್ರಾರಂಭಿಸಿ. ನಂತರ ನಿಮ್ಮ ಜೀವನದಲ್ಲಿ ಒಂದರ ನಂತರ ಒಂದರಂತೆ ಅನಿರೀಕ್ಷಿತ ಬದಲಾವಣೆಗಳು ಹೇಗೆ ಬರುತ್ತವೆ ಎಂದು ನೋಡಿ. ಹತ್ತಿರದ ದೇವಾಲಯಕ್ಕೆ ಭೇಟಿ ನೀಡಿ ಮತ್ತು ಪರಮಾತ್ಮನನ್ನು ಪೂಜಿಸಿ. ಶನಿವಾರ ನವಗ್ರಹ ಸ್ತೋತ್ರವನ್ನು ಪಠಿಸಿ ಮತ್ತು ಶನಿದೇವರಿಗೆ ಎಳ್ಳೆಣ್ಣೆಯಿಂದ ಅಭಿಷೇಕ ಮಾಡಿ. ಇದನ್ನು ಮಾಡಿ ಮತ್ತು ಯಾರಾದರೂ ನಿಜವಾಗಿಯೂ ಬಡವರಿಗೆ ಸಹಾಯವನ್ನು ಬಯಸುತ್ತಾರೆ ಎಂದು ನೋಡಿ. ನಿಮ್ಮ ಜೀವನದಲ್ಲಿ ಅನೇಕ ಅನಿರೀಕ್ಷಿತ ಬದಲಾವಣೆಗಳು ನಿಮ್ಮ ಕಣ್ಣು ಮುಂದೆ ಬರುತ್ತವೆ. ನೀವು ಮಾಡುವ ಪ್ರತಿಯೊಂದು ಒಳ್ಳೆಯ ಕಾರ್ಯವೂ ಆಶೀರ್ವಾದವಾಗಿ ನಿಮಗೆ ಹಿಂತಿರುಗುತ್ತದೆ. ನೀವು ಅರ್ಥ ಮಾಡಿಕೊಂಡಿದ್ದೀರಿ ಮತ್ತು ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನು ಮತ್ತೆ ನೋಡುತ್ತೇನೆ ಎಂದು ನಾನು ಭಾವಿಸುತ್ತೇನೆ. ಅಲ್ಲಿಯವರೆಗೆ ಶುಭಾಶಯಗಳು ಮತ್ತು ಧನ್ಯವಾದಗಳು.